ನಮಸ್ತೆ, ನಾನು ಡಾಕ್ಟರ್ ಗುರುಪ್ರಸಾದ್ ಕೆಜಿ, ಕನ್ಸಲ್ಟೆಂಟ್ ನ್ಯೂರೋಸೈಕ್ಯಾಟ್ರಿಸ್ಟ್, ಮಹೇಶ್ ಹಾಸ್ಪಿಟಲ್, ಬ್ರಹ್ಮಾವರ. ಇಂದು 10th October 2025. ಇಂದು ವಿಶ್ವ ಪರ್ಯಂತ ವರ್ಲ್ಡ್ ವೈಡ್ ಮೆಂಟಲ್ ಹೆಲ್ತ್ ಡೇ ಅಂತ ಆಚರಿಸ್ತಾರೆ. ಇದರ ಮೇನ್ ಮೆಸೇಜ್ ಜನರಿಗೆ ಏನಂದ್ರೆ, ಎಲ್ಲರಿಗೂ ಪಾಸಿಟಿವ್ ಮೆಂಟಲ್ ಹೆಲ್ತ್ ಸಿಗಬೇಕು, ಮೆಂಟಲ್ ಹೆಲ್ತ್ ಸರ್ವಿಸಸ್ ಎಲ್ಲರೂ ಸದುಪಯೋಗಗಳು ಪಡ್ಕೊಳ್ಬೇಕು ಅಂತ. ಈ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇದ್ರೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ. ಇದು ಟ್ರೀಟೇಬಲ್. ಆದ್ರಿಂದ ಇವತ್ತು ಕೆಲವು ಕಾಮನ್ ಮಿತ್ ಅಂಡ್ ಮಿಸ್ಕನ್ಸೆಪ್ಷನ್ ಅಬೌಟ್ ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್ ಆರ್ ಮೆಂಟಲ್ ಇಲ್ನೆಸ್. ಅಂದ್ರೆ ಜನರಿಗೆ ಏನೇನ್ ತಪ್ಪು ಕಲ್ಪನೆಗಳಿವೆ ಮಾನಸಿಕ ಕಾಯಿಲೆಗಳ, ಅದರ ಬಗ್ಗೆ ಒಂದು 4-5 ಪಾಯಿಂಟ್ಸ್ ಅನ್ನು ಹೇಳಲು ಇಷ್ಟಪಡುತ್ತೇನೆ ಇವತ್ತಿನ ವಿಡಿಯೋದಲ್ಲಿ. ಫಸ್ಟ್ ಆಗಿ, ಮಾನಸಿಕ ಕಾಯಿಲೆ ಅನ್ನೋದು ಯಾರಿಗೂ ಬರ್ಬೋದು. ಕೆಲವ್ರ ಮನಸ್ಸಲ್ಲಿ ಏನಿದೆ, ಮಾನಸಿಕ ಕಾಯಿಲೆ ಬಡವರಿಗೆ ಬರ್ತದೆ. ಕೆಲವರು ಹೇಳ್ತಾರೆ ಮಾನಸಿಕ ಕಾಯಿಲೆ ಬರೀ ಸ್ಟ್ರೆಸ್ ಇದ್ರೆ ಬರುತ್ತೆ. ಕೆಲವರು ಹೇಳ್ತಾರೆ ತುಂಬಾ ರಿಚ್ ಇದ್ರೆ ಮಾತ್ರ ಅಡಿಕ್ಷನ್ ಅಂತದೆ. ಹಾಗೇನಿಲ್ಲ. ಮಾನಸಿಕ ಕಾಯಿಲೆ ಯಾವ ಮನುಷ್ಯನಿಗೂ ಬರ್ಬೋದು. ಇದು ರಿಚ್, ಪುವರ್, ಬಡವ, ಶ್ರೀಮಂತ, ಹುಡುಗ, ಹುಡುಗಿ ಹಾಗೆ ಏನು ವ್ಯತ್ಯಾಸ ಇಲ್ಲ. ಮಾನಸಿಕ ಕಾಯಿಲೆಗೆ ಯಾವುದು ಈ ಕಂಡೀಷನ್ ಅಂತಿಲ್ಲ, ಯಾರಿಗೂ ಬರ್ಬೋದು. ಎರಡನೇ ಕ್ವಶನ್, ಕಾಮನ್ ಆಗಿ ನನ್ನ ಹತ್ರ ಟ್ರೀಟ್ಮೆಂಟ್ ಬಂದವರು ಅಥವಾ ಬೇರೆ ಡಾಕ್ಟ್ರು ಕೇಳ್ತಾರೆ ಕೆಲವೇ, ಈ ಮೆಂಟಲ್ ಹೆಲ್ತ್ ಸೈಕ್ಯಾಟ್ರಿಕ್ ಮೆಡಿಕೇಶನ್ ಅನ್ನೋದು ಲೈಫ್ ಲಾಂಗ್ ಅಂತ ಅಥವಾ ಎಷ್ಟು ಟೈಮ್ ತಗೊಂಡು? ನೋಡಿ, ಲೈಫ್ ಲಾಂಗ್ ಅಂತ ಹೇಳೋದೇ ಇಲ್ಲ. 90% ಆಫ್ ದ ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್ ಆರ್ ಮೆಂಟಲ್ ಇಲ್ನೆಸ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಶಾರ್ಟ್ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್. ಅಂದ್ರೆ 3 to 6 months, 1 month, 1 to 6 months, ಹೀಗೆ ಅದು ಬೇರೆ ಬೇರೆ ಡಯಾಗ್ನೋಸಿಸ್ಗೆ ಬೇರೆ ಬೇರೆ ಟೈಮ್ ಫ್ರೇಮ್ ಇದೆ. ಸೊ 1 ತಿಂಗಳು ಅಥವಾ 2 ತಿಂಗಳಲ್ಲೂ ಕಡಿಮೆ ಮಾಡಿ ನಿಲ್ಲಿಸ್ತೇವೆ, ಕೆಲವೊಮ್ಮೆ 6 ತಿಂಗಳವರೆಗೂ ಹೋಗುತ್ತೆ. ಆದ್ರೆ ಅಪರೂಪಕ್ಕೊಮ್ಮೆ, ಅಂದ್ರೆ ಒಂದು ಮನುಷ್ಯ ಪುನಃ ಮೆಂಟಲ್ ಇಲ್ನೆಸ್ ಬರ್ತಾ ಇದೆ, ಎಪಿಸೋಡ್ ಬರ್ತಾ ಇದೆ, ಆಗ ಮಾತ್ರ ಸ್ವಲ್ಪ ಲಾಂಗರ್ ಡ್ಯೂರೇಷನ್ ತಗೊಳ್ಬೇಕಾಗುತ್ತೆ. ಲಾಂಗರ್ ಡ್ಯೂರೇಷನ್ 1 or 2 years ಹಾಗೆ. ಬಟ್ ವೆರಿ ರೇರ್, ಅಂದ್ರೆ ತುಂಬಾ ಅಪರೂಪದ ಕಾಯಿಲೆಗೆ ಲೈಫ್ ಲಾಂಗ್ ತಗೊಳ್ಳಿಕ್ಕೆ ಪರಿಸ್ಥಿತಿ ಬರ್ಬೋದು. ಆದ್ರೂ ಇಂಥ ಪರ್ಸೆಂಟೇಜ್ 5% ಒಳಗೆ ಅಂತ ಹೇಳ್ತೇನೆ. ಇನ್ನೊಂದು ಎಲ್ಲರೂ ಕೇಳುವಂತ ಪಾಯಿಂಟ್, ಥರ್ಡ್ ಪಾಯಿಂಟ್ ಅಂದ್ರೆ ಥೆರಪಿ ಅಥವಾ ಕೌನ್ಸಿಲಿಂಗ್. ಇದರಿಂದ ಏನಾದ್ರು ಹೆಲ್ಪ್ ಇದೆಯಾ? ಇದು ಬರೀ ಮಾತಾಡೋದು, ಏನ್ ಗುಣ ಆಗುತ್ತೆ ಅಂತ ನೋಡಿ. ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ 2 ತರದ ಟ್ರೀಟ್ಮೆಂಟ್ ಇದೆ. ಒಂದು ಸೈಕಾಲಜಿಕಲ್ ಟ್ರೀಟ್ಮೆಂಟ್, ಇನ್ನೊಂದು ಫಾರ್ಮಕಾಲಜಿಕಲ್ ಟ್ರೀಟ್ಮೆಂಟ್. ಫಾರ್ಮಕಾಲಜಿಕಲ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಮೆಡಿಸಿನ್ ಕೊಡುವಂಥದ್ದು, ಪಿಲ್ಸ್ ಕೊಡುವಂಥದ್ದು. ಹಾಗೆ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಸೈಕೋಥೆರಪಿ, ಕೌನ್ಸಿಲಿಂಗ್, DBT, REBT, CBT ಅಂತ ಎಲ್ಲ ಇರುತ್ತೆ. ಇದಕ್ಕೆ ಬೇರೆ ಬೇರೆ ತರಹದ ಸೈಕಾಲಜಿಕಲ್ ಟ್ರೀಟ್ಮೆಂಟ್, ಅದು ಬೇರೆ ಬೇರೆ ಡಿಸೀಸಿಗೆ ಬೇರೆ ಬೇರೆ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ. ಇದು ಕಾಮನ್ ಆಗಿ ಕೇಳೋ ಪ್ರಶ್ನೆ. ಇದರಿಂದ ಉಪಯೋಗ ಇದೆ, ಖಂಡಿತ ಇದೆ. ಇದನ್ನ ಸೈಕ್ಯಾಟ್ರಿಸ್ಟು ಮಾಡ್ತಾರೆ, ಸೈಕಾಲಜಿಸ್ಟು ಮಾಡ್ತಾರೆ. ಇದಕ್ಕೆ ನೀವು ನಿಯರೆಸ್ಟ್ ಫಸ್ಟಿಗೆ ಇದಕ್ಕೆ ಡಯಾಗ್ನೋಸ್ ಮಾಡ್ಬೇಕು, ನಿಮ್ಮ ಕಂಡೀಷನ್ ಏನಂತ ತಿಳ್ಕೊಂಡು ಅದ್ರ ಪ್ರಕಾರ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಬೇಕಾ ಬೇಡ, ಕೌನ್ಸಿಲಿಂಗ್ ಬೇಕಾ ಬೇಡ ಅಂತ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಅದ್ರ ನಂತರ ಮುಂದಕ್ಕೆ ಏನ್ ಮಾಡ್ಬೇಕಂತ ಹೇಳ್ತಾರೆ. 4th ಪಾಯಿಂಟ್, ಕೆಲವರು ಕೇಳ್ತಾರೆ ಮೆಂಟಲ್ ಇಲ್ನೆಸ್ ಪೇಷಂಟ್ ತುಂಬಾ ವೈಲೆಂಟ್, ಅನ್ಪ್ರಿಡಿಕ್ಟೇಬಲ್ ಅಂತ. ಹಾಗೇನಿಲ್ಲ. ನಾನು ಡಾಕ್ಟರ್ ಆಗಿ ತುಂಬಾ ಪೇಷಂಟ್ಗಳನ್ನು ನೋಡಿದ್ದೇನೆ. ಇಂಥದ್ದು ಬಹಳ ರೇರ್. ಅಂದ್ರೆ 1% ಆಫ್ ದ ಪೇಷಂಟ್ಸ್ ಮಾತ್ರ ವೈಲೆಂಟ್ ಇರ್ತಾರೆ ಅಥವಾ ಅನ್ಪ್ರಿಡಿಕ್ಟೇಬಲ್, ಅಂದ್ರೆ ಹೇಗ್ ಬಿಹೇವ್ ಮಾಡ್ತಾರೆ ಅಂತ ಗೆಸ್ ಮಾಡಕ್ಕಾಗಲ್ಲ. ವೈಲೆಂಟ್ ಅಂದ್ರೆ ತುಂಬಾ ಡಿಸ್ಟರ್ಬ್ ಇರ್ತಾರೆ. ಇದು 1 to 2% ಆಫ್ ದ ಸೈಕ್ಯಾಟ್ರಿಕ್ ಪೇಷಂಟ್. 95% ಆಫ್ ದ ಪೇಷಂಟ್ ನೀವು ಮನೆಯಲ್ಲೇ ಮ್ಯಾನೇಜ್ ಮಾಡ್ಬೋದು. ಡಾಕ್ಟರ್ ಹತ್ರ ಕರ್ಕೊಂಡು ಬಂದ್ರೆ ಇನ್ನೂ ಸ್ಮೂತ್ ಆಗಿ ಅವರನ್ನ ಟ್ರೀಟ್ಮೆಂಟ್ ಮಾಡ್ಬೋದು. ಇದಕ್ಕೆ ನೀವೇನು ಚಿಂತೆ ಮಾಡ್ಬೇಕಂತಿಲ್ಲ. ಅವರನ್ನು ಈವನ್ ವೈಲೆಂಟ್ ಪೇಷಂಟ್ ಇದ್ರು 5% ಪೇಷಂಟ್ ಅನ್ನು ಟ್ರೀಟ್ಮೆಂಟ್ ಕೊಟ್ಟು ಗುಣ ಮಾಡ್ಬೋದು. ನಿಮಗೆ ನಾರ್ಮಲ್ ಕಂಡೀಷನ್ಗೆ ತಗೊಂಡ್ ಬರ್ಬೋದು. ಹಾಗಾಗಿ ಇದು ಸಂಕೋಚ ಬೇಡವೇ ಬೇಡ. ವೈಲೆಂಟ್ ಪೇಷಂಟ್ ಇರ್ತಾರೆ, ಅವ್ರ ಹತ್ರ ಮಾತಾಡಬಾರ್ದು, ಹಾಗೆ ಹೀಗೆ ಏನೂ ಇಲ್ಲ. ಅವರು ನಿಮಗೆ ಮನುಷ್ಯಗೆ ಟ್ರೀಟ್ಮೆಂಟ್ ಕೊಟ್ರೆ ನಾರ್ಮಲ್ ಆಗಿ ಗುಣ ಆಗ್ತಾರೆ. ಇನ್ನು 5ನೇ ಪಾಯಿಂಟ್, ಕೆಲವರು ಕೇಳ್ತಾರೆ ಚೈಲ್ಡ್ಹುಡ್ ಟ್ರಾಮಾ ಅಥವಾ ತುಂಬಾ ಸ್ಟ್ರಿಕ್ಟ್ ಪೇರೆಂಟ್ಸ್ ಇಂದನೂ ದೊಡ್ಡವರಾದಾಗ ಕಾಯಿಲೆ ಬರುತ್ತೆ. ನೋಡಿ, ಇದಕ್ಕೆ ಆನ್ಸರ್ ಹೌದು ಇದೆ, ಇಲ್ಲನೂ ಇದೆ. ಹೆಚ್ಚಿದ ಕಾಯಿಲೆಗೆ ಚೈಲ್ಡ್ಹುಡ್ ಟ್ರಾಮಾ ಅಥವಾ ಚೈಲ್ಡ್ಹುಡ್ ಸ್ಟ್ರಿಕ್ಟ್ ಪೇರೆಂಟೇಷನ್ ಇಂದ ಬರುವುದಿಲ್ಲ ಜನರಲ್ಲಿ.
ಆದ್ರೆ ತುಂಬಾ ಕೆಲವೊಂದು ಕಾಯಿಲೆ, ಈಗ ಸೆಕ್ಷುವಲ್ ಅಬ್ಯೂಸ್, ತುಂಬಾ ಫಿಸಿಕಲ್ ಅಬ್ಯೂಸ್, ವರ್ಬಲ್ ಅಬ್ಯೂಸ್ ಪೇರೆಂಟ್ಸ್ ಕಡೆ ಇದ್ರೆ ಇದು ಲೇಟರ್ ಆನ್, ಅಂದ್ರೆ ಒಮ್ಮೆ ಮಕ್ಕಳು ಬೆಳವಣಿಗೆ ಬಂದು ದೊಡ್ಡವರಾಗುವಾಗ ಇದ್ರ ಮೇಲೆ ತುಂಬಾ ಆಘಾತ ಬೀಳುತ್ತೆ. ಆಗ ಏನಾದ್ರೂ ಇದು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಆಗಿ ಲಕ್ಷಣ ಕಂಡು ಬರುವ ಚಾನ್ಸಸ್ ಇದೆ. ಹಾಗಂತ ಎಲ್ಲರಿಗೂ ಬರುತ್ತೆ ಅಂತಿಲ್ಲ. ಒಂದು ಸಮ್ ಪರ್ಸೆಂಟೇಜ್ 10%, 5% ಜನರಿಗೆ ಚೈಲ್ಡ್ಹುಡ್ ಟ್ರಾಮಾ ಅಥವಾ ಚೈಲ್ಡ್ಹುಡ್ ಸ್ಟ್ರೆಸ್ ಇದ್ದಾಗ ಅಡಲ್ಟ್ ಟೈಮ್ ಅಲ್ಲಿ ಸೈಕ್ಯಾಟ್ರಿಕ್ ಡಿಸಾರ್ಡರ್ ಬರುತ್ತೆ. ಈಗ 6th ಪಾಯಿಂಟ್, ಇದು ಇನ್ನೊಂದು ಕೇಳೋ ಕಾಮನ್ ಮಿತ್ ಅಂದ್ರೆ ಚಿಲ್ಡ್ರನ್ನಿಗೆ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಬರುತ್ತಾ ಇಲ್ವಾ ಅಂತ. ನೋಡಿ, ಚಿಲ್ಡ್ರನ್ ಮನುಷ್ಯರೇ, ಅವರು ಅಡಲ್ಟ್ಸ್ ಇದೆ ಸಣ್ಣ ಫಾರ್ಮ್ ಅಷ್ಟೇ. ಅವರದ್ದು ಮನಸ್ಸು ಸೆನ್ಸಿಟಿವ್ ಇರುತ್ತೆ. ಅಡಲ್ಟ್ಸ್ ಅಷ್ಟು ಮೆಚೂರ್ ಆಗಿರಲ್ಲ. ಅವರಿಗೆ ತುಂಬಾ ಕಾಯಿಲೆಗಳಿವೆ. ಎಕ್ಸಾಂಪಲ್ ಸ್ಕೂಲ್ ಫೋಬಿಯಾ ಇರ್ಬೋದು, ADHD ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಇರ್ಬೋದು, ಆಟಿಸಮ್ ಇರ್ಬೋದು, ಕಾಂಡಕ್ಟ್ ಡಿಸಾರ್ಡರ್ ಇರ್ಬೋದು, ಜೆಂಡರ್ ಐಡೆಂಟಿಟಿ ಡಿಸಾರ್ಡರ್, ಅವರಲ್ಲೂ ತುಂಬಾ ಲಕ್ಷಣಗಳಿವೆ. ಜನರಲ್ ಕಾಮನ್ ಆಗಿ ಹೇಳೋದು ಮಕ್ಕಳಿಗೆ ಬರುತ್ತಾ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಇರುತ್ತಾ ಅಂತ. ನಾನು ಸೈಕ್ಯಾಟ್ರಿಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಮೆಡಿಕಲ್ ಸೈನ್ಸ್ ಹೇಳುತ್ತೆ ತುಂಬಾ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಮಕ್ಕಳಲ್ಲೂ ಕಂಡು ಬರುತ್ತೆ. ಆದ್ರೆ ಲಕ್ಷಣಗಳು ಅಥವಾ ಸೈನ್ಸ್ ಅಂಡ್ ಸಿಂಪ್ಟಮ್ ಮಕ್ಕಳಲ್ಲಿ ಬೇರೆ ತರ ಇರುತ್ತೆ. ಅದು ನಿಮ್ಗೆ ಏನಾದ್ರೂ ಮಕ್ಕಳಲ್ಲಿ ಸ್ವಲ್ಪ ನಾರ್ಮಲ್ ಗಿಂತ ಡಿವಿಯಂಟ್ ಬಿಹೇವಿಯರ್ ಬಂದ್ರೆ ಆದಷ್ಟು ಬೇಗ ಒಂದು ಸೈಕ್ಯಾಟ್ರಿಸ್ಟ್ ತೋರಿಸಿ ಇವ್ಯಾಲ್ಯೂಯೇಟ್ ಮಾಡಿ, ಏನಾದ್ರೂ ಅವ್ರು ಡೀಟೇಲ್ ಆಗಿ ನೋಡಿ, ಏನಾದ್ರೂ ಅಗತ್ಯ ಇದೆ ಕೌನ್ಸಿಲಿಂಗ್, ಇಲ್ಲ ಟ್ರೀಟ್ಮೆಂಟ್ ಅಗತ್ಯ ಇದ್ರೆ ಟ್ರೀಟ್ಮೆಂಟ್ ಕೊಡ್ತಾರೆ. ಇನ್ನು ನಿಮ್ಗೆ ಗೊತ್ತಿರುವುದು ADHD ತುಂಬಾ ಹಠ ಮಾಡೋ ಮಕ್ಕಳು, ತುಂಬಾ ಓವರ್ ಆಕ್ಟಿವ್ ಮಕ್ಕಳು, ತುಂಬಾ ಡಲ್ ಇರೋ ಮಕ್ಕಳು, ರಾತ್ರಿ ಬೆಡ್ವಿಟೆಡ್ ಮಾಡ್ತಾರೆ, ಸ್ಕೂಲ್ ಹೋಗಕ್ ಒಪ್ಪಲ್ಲ, ಸ್ಕೂಲ್ ಫೋಬಿಯಾ ಇರುತ್ತೆ. ಇಂಥ ಮಕ್ಕಳಿಗೆಲ್ಲ ಟ್ರೀಟ್ಮೆಂಟ್ ಇದೆ. ಆದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಈಗ ಚೈಲ್ಡ್ಹುಡ್ ಅಲ್ಲೂ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಕಾಣಬಹುದು. ಈಗ 7th ಪಾಯಿಂಟ್ ಬರೋಣ. 7th ಕಾಮನ್ ಮಿಸ್ಕನ್ಸೆಪ್ಷನ್ ಅಂದ್ರೆ ಇದು ದೈವಭೂತ ಅಥವಾ ಸೂಪರ್ ನ್ಯಾಚುರಲ್ ಪವರ್ಸ್ ಇಂದ ಬರುವಂತದ್ದು ಅಂತ ಹೇಳ್ತಾರೆ. ಈಗ ನನ್ಗೂ ಕೆಲವೊಮ್ಮೆ OPD ಅಲ್ಲಿ ತುಂಬಾ ಜನ ಪೇಷಂಟ್ಸ್ ಕೇಳಿದ್ದಾರೆ, ಎಲ್ಲ ರಿಲಿಜಿಯನ್ ಅಲ್ಲೂ ಕೇಳ್ತಾರೆ, ಕೆಲವೊಂದು ಕ್ಯಾಸ್ಟ್ ಅಲ್ಲಿ ಇದು ಬಿಲೀಫೇ ಇದೆ. ಆದ್ರೆ ನಾನು ಒಂದು ಹೇಳ್ತೇನೆ, ಇದು ಸೂಪರ್ ನ್ಯಾಚುರಲ್ ಇಂದ ಬರುವಂತದ್ದಲ್ಲ, ಇನ್ನೊಂದಲ್ಲ. ಇದು ನಾರ್ಮಲ್ ಮೆಡಿಕಲ್ ಸೈನ್ಸ್ ಪ್ರಕಾರ ನಮ್ಮ ಮೆದುಳಿನಲ್ಲಿ ಕೆಲವೊಂದು ನ್ಯೂರೋ ಕೆಮಿಕಲ್ಸ್ ಅಂದ್ರೆ ರಸಾಯನಗಳು ಏರುಪೇರಾಗಿ ಬರುವಂತದ್ದು, ಅಂದ್ರೆ ಇಂಬ್ಯಾಲೆನ್ಸ್. ಕೆಲವೊಮ್ಮೆ ಸೆರೋಟೋನಿನ್ ಕಡಿಮೆ ಆಗಿರ್ತದೆ, ಕೆಲವೊಮ್ಮೆ ಡೋಪಮಿನ್ ಕಡಿಮೆ ಆಗಿರ್ತದೆ, ಕೆಲವೊಮ್ಮೆ ಗಾಬಾ ಜಾಸ್ತಿ ಆಗಿರ್ತದೆ, ಕೆಲವೊಮ್ಮೆ ಗ್ಲೂಟಮೇಟ್ ಕಡಿಮೆ ಆಗಿದೆ. ಹೀಗೆ ನಮ್ಮ ಬ್ರೈನ್ ಅಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್, ಬೇರೆ ವಿಧದ ನ್ಯೂರೋ ಟ್ರಾನ್ಸ್ಮಿಟರ್ಗಳೇ, ಅದರ ವ್ಯತ್ಯಾಸ ಅಥವಾ ಇಂಬ್ಯಾಲೆನ್ಸ್ ಕಂಡಾಗ ಈ ಸೈಕ್ಯಾಟ್ರಿಕ್ ಡಿಸಾರ್ಡರ್ ಮ್ಯಾನಿಫೆಸ್ಟ್ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲ ನ್ಯೂರೋ ಟ್ರಾನ್ಸ್ಮಿಟರ್ ಇಂಬ್ಯಾಲೆನ್ಸ್ ಇಂದ ಕಂಡು ಬರುತ್ತೆ. ನಾವು ಅದಕ್ಕೆ ಹೇಳುವುದು ಸೈಕ್ಯಾಟ್ರಿಕ್ ಮೆಡಿಕೇಶನ್ಸ್, ಅಂದ್ರೆ ನಮ್ಮ ಪಿಲ್ಸ್, ಸೈಕ್ಯಾಟ್ರಿಕ್ ಪಿಲ್ಸ್. ಇದರಿಂದ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಬ್ರೈನ್ ಅಲ್ಲಿ ಯಾವ್ಯಾವ ನ್ಯೂರೋ ಟ್ರಾನ್ಸ್ಮಿಟರ್ ಕಡಿಮೆ ಆಗಿದೆಯೋ ಅದನ್ನ ಜಾಸ್ತಿ ಮಾಡುತ್ತೆ. ಇನ್ನು ಕೆಲವೊಮ್ಮೆ ಯಾವ್ಯಾವ ನ್ಯೂರೋ ಟ್ರಾನ್ಸ್ಮಿಟರ್ ಜಾಸ್ತಿ ಆಗಿರುತ್ತೋ ಅದನ್ನ ಕಡಿಮೆ ಮಾಡಿ ಬ್ಯಾಲೆನ್ಸಿಗೆ ತರುತ್ತೆ. ಆದ್ರಿಂದ ಸೈಕ್ಯಾಟ್ರಿಕ್ ಮೆಡಿಸಿನ್ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇದು ಲೈಫ್, ಆಗ್ಲೂ ಹೇಳಿದೀನಿ ಈಗಲೂ ಹೇಳ್ತೇನೆ, ಲೈಫ್ ಲಾಂಗ್ ಅಂತೂ ಖಂಡಿತ ಬೇಡ. ಆದ್ರೆ ನಮ್ಮ ಮೆಡಿಸಿನ್ ಜ್ವರದಾಗೆ ಅಥವಾ ಕೆಮ್ಮಿನಾಗೆ 2 ದಿವಸ ತಕೊಂಡ್ರೆ ಏನು ಹೆಲ್ಪ್ ಕಾಣಲ್ಲ. ಈಗ ಲಾಸ್ಟ್ ಪಾಯಿಂಟ್ ಇವತ್ತಿದ್ದ ವಿಡಿಯೋ ಸೆಷನ್ಗೆ, ಸ್ಟಿಗ್ಮಾ ಅಂದ್ರೆ ಸಾಮಾನ್ಯವಾಗಿ ಕೇಳ್ತಾರೆ ನಂಗೆ ಎಷ್ಟೋ ಜನ ಡಾಕ್ಟರ್ಸ್, ಒಂದು ಪೇಷಂಟ್ ಕರ್ಕೊಂಡು ಬಂದ, ಇವನು ನಾರ್ಮಲ್ ಆಗಿ ಇರ್ತಾನ, ನಾರ್ಮಲ್ ತರ ಬದುಕಬಹುದಾ, ಇವನನ್ನು ಈ ಸೊಸೈಟಿಯಲ್ಲಿ ಕಿರಿಮೆ ದೃಷ್ಟಿಯಿಂದ ನೋಡ್ತಾರೆ ಅಥವಾ ಇನ್ಫೀರಿಯರ್ ಆಗಿ ನೋಡ್ತಾರೆ, ಇವರು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದಾ, ಫ್ಯಾಮಿಲಿ ಲೈಫ್, ಜಾಬ್ ಮಾಡ್ಬೋದಾ? ನೋಡಿ, ಮೆಂಟಲ್ ಇಲ್ನೆಸ್ ಆಗ್ಲೂ ಹೇಳಿದ್ದೇನೆ, ಯಾರಿಗೂ ಬರ್ಬೋದು, ಯಾವತ್ತೂ ಬರ್ಬೋದು. ಚಿಲ್ಡ್ರನ್ ಅಲ್ಲೂ ಬರ್ಬೋದು, ಅಡಲ್ಟ್ಸ್ ಅಲ್ಲೂ ಬರ್ಬೋದು, ಲೇಟೆಸ್ಟ್ ಏಜಸ್ ಅಲ್ಲೂ ಬರ್ಬೋದು. ಇದು ಮೇಲಲ್ಲೂ ಬರುತ್ತೆ, ಫಿಮೇಲ್ ಅಲ್ಲೂ ಬರುತ್ತೆ. ಹಾಗಾಗಿ ಯಾರಿಗೂ ಯಾವತ್ತೂ ಬರ್ಬೋದು. ಇದರಿಂದ ನೀವು ಅವರನ್ನು ಔಟ್ಕಾಸ್ಟ್ ಅಥವಾ ಸಪರೇಟ್ ಇಡುವುದು, ಅವರನ್ನು ಕಂಡಮ್ ಮಾಡುದು, ಅವರನ್ನು ಐಸೋಲೇಟ್ ಮಾಡಿ, ಇದು ಯಾವುದು ಅಗತ್ಯ ಇಲ್ಲ. ಟ್ರೀಟ್ಮೆಂಟ್ ಕೊಡಿ, 99.5% ಅದು ಟ್ರೀಟ್ ಆಗುತ್ತೆ. ನೀವು ಅವರನ್ನು ಒಮ್ಮೆ ಟ್ರೀಟ್ಮೆಂಟ್ ಕೊಟ್ಟಾಗ ನಿಮಗೆ ನಾರ್ಮಲ್ ಲೈಫ್ ಅನ್ನು ಲೀಡ್ ಮಾಡಿ. ಓಕೆ, ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಇನ್ನೂ ಬೇರೆ ವಿಚಾರಗಳನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು. ನಮಸ್ತೆ.